ಎಲ್ಲರಿಗೂ ನಮಸ್ಕಾರ. ಕವಿತಾ ಆರಾಧ್ಯ, ದಾವಣಗೆರೆಯಿಂದ ನಾ ಪಿರಮಿಡ್ ಧ್ಯಾನಕ್ಕೆ ಇವತ್ತೇ ಫಸ್ಟ್ ಬಂದಿರೋದು. ಆದರೆ ಎಷ್ಟೋ ವರ್ಷದಿಂದ ಇಲ್ಲಿ ಬಂದಿದ್ದೀವಿ, ಧ್ಯಾನ ಮಾಡಿದ್ದೀವಿ ಅನ್ನೋ ಫೀಲಿಂಗು, ಒಂಥರ ಕಾಮ್ ಆ್ಯಂಡ್ ಪೀಸ್. ಎಲ್ಲರೂ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂದರೆ ಆತ್ಮೀಯತೆಯಿಂದ ಮಾತಾಡ್ತಾರೆ. ಪ್ರತಿಯೊಬ್ಬರಲ್ಲೂ ಆತ್ಮೀಯತೆ ಇದೆ. ಭಾಳ ಅಂದರೆ ಭಾಳ ಖುಷಿ ಆಗ್ತಾಯಿದೆ ಇಲ್ಲಿ ಬಂದು. ನಮ್ಮ ಎಲ್ಲ ಸಂಬಂಧಿಗಳು ಎಲ್ಲರೂ ಹೇಳಿದರು, ಇಲ್ಲಿ ಪಿರಮಿಡ್ ಇದರಲ್ಲಿ ಬಂದು ಧ್ಯಾನ ಮಾಡಿದರೆ ಭಾಳ ಖುಷಿ ಅನಿಸುತ್ತೆ, ಮನಸ್ಸಿಗೆ ಭಾಳ ಸಮಾಧಾನ ಅನಿಸುತ್ತೆ ಅಂತ. ನಮಗೂ ಇವತ್ತು ಆ ಥರ ಪಾಸಿಟಿವ್ ವೈಬ್ಸ್ ಬಂತು ಮನಸ್ಸಿಗೆ. ಭಾಳ ಖುಷಿ ಅನ್ನಿಸ್ತಾ ಇದೆ, ಭಾಳ ಹ್ಯಾಪಿ ಫೀಲಿಂಗ್. ಖುಷಿ ಅಂದರೆ ಖುಷಿ. ಥ್ಯಾಂಕ್ ಯು. ನನ್ನ ಹೆಸರು ಕಲ್ಪನಾ. ನಮ್ಮದು ಊರು ದೊಮ್ಸಂದ್ರ, ಬೆಂಗಳೂರು ಡಿಸ್ಟಿಕ್ಗೆ ಸೇರುತ್ತೆ. ಬಟ್ ಧ್ಯಾನಕ್ಕೆ ಬಂದಮೇಲೆ ಒಂದು ಹೊಸ ಪ್ರಪಂಚನ ನೋಡ್ತಾ ಇದ್ದೀವಿ. ಎಷ್ಟೋ ಕಷ್ಟದಿಂದ ಹೊರಗಡೆ ಬಂದು ಹೆಲ್ತ್ ಪ್ರಾಬ್ಲಮ್ ಇತ್ತು, ಬಟ್ ತುಂಬ ಕುಟುಂಬ ಸಮಸ್ಯೆ ಇತ್ತು. ಬಟ್ ಎಲ್ಲನೂ ಈಗ ಎದುರಿಸೋ ಧೈರ್ಯ ನಮಗೆ ಕೊಟ್ಟಿದ್ದಾರೆ ಧ್ಯಾನ. ಪ್ರತಿ ನಿಮಿಷ ನಾವು ಖುಷಿಯಾಗಿರ್ಬೋದು, ಪ್ರತಿ ಸೆಕೆಂಡು ನಾವು ಸಂತೋಷವಾಗಿರ್ಬೋದು. ಧ್ಯಾನ ಪ್ರತಿಯೊಬ್ಬರು ಅಗತ್ಯ, ಎಲ್ಲರೂ ಧ್ಯಾನ ಮಾಡಬೇಕು. ನನಗೆ ತುಂಬ ಅನುಭವ ಆಗಿದೆ. ಫಸ್ಟ್ ಟೈಮ್ ಪಿರಮಿಡಲ್ಲಿ ನನಗೆ ಪಿರಮಿಡ್ ಅಂದರೆ ಗೊತ್ತಿಲ್ಲ, ಹೋಗಬೇಕು ಅಲ್ಲಿ ಪಿರಮಿಡಲ್ಲಿ ಧ್ಯಾನ ಮಾಡಬೇಕು ಅಂತ ನಾನು ಹೋಗಿ ಆಸೆ ಪಟ್ಟು ಕೂತ್ಕೊಂಡೆ. ನನಗೆ ಪತ್ರಿಜಿ ಅವ್ರು ಏನು ಅಂತಲೇ ಗೊತ್ತಿಲ್ಲ ನನಗೆ. ಪಿರಮಿಡ್ ಒಳಗಡೆ ಅವ್ರು ಹೇಗೆ ಓಡಾಡ್ತಾರೆ, ಏನು ಮಾಡ್ತಾರೆ, ಆ ಅನುಭವ ನಾನೆಲ್ಲ ಪಡೆದ್ಬಿಟ್ಟು ಮತ್ತೆ ನಾನು ಹೊರಗಡೆ ಬಂದು ಹೇಳಿದೆ, ಇವ್ರು ಬಂದಿದ್ದರು ಪತ್ರಿ ಸಾರು, ಅವ್ರ ಬುಕ್ಸು ಓದೋದು, ಅವ್ರು ಮಾಡೋದೆಲ್ಲ ಕೆಲವು ವಿಷಯ ಎಲ್ಲ ನಾನು ಹೇಳಿದೆ. ಅದು ನಿಜ ಅಂತ ಹೇಳಿದ್ರು. ಬಟ್ ನನಗೆ ಫಸ್ಟ್ ಟೈಮು ಪತ್ರಿ ಸರ್ ಅವ್ರನ್ನ ಇದು ಧ್ಯಾನ ಮುಖಾಂತರ ನಾನು ನೋಡಿದ್ದೀನಿ. ನನ್ನ ಹೆಸರು ಕವಿತಾ ಮುರುಗೇಶ್ ಅಂತೇಳಿ, ಚಂಬೇನಹಳ್ಳಿಯಿಂದ ಬಂದಿದ್ದೀನಿ. ನನಗೆ ಈ ಧ್ಯಾನನ ಪರಿಚಯ ಮಾಡಿದ್ದು ನನ್ನ ಫ್ರೆಂಡ್ ಶೋಭಾ, ನನ್ನ ಕ್ಲಾಸ್ಮೇಟು. ಹಾಗೂ ತುಂಬ ಪರಿಚಯ ಇರೋದ್ರಿಂದ ಇದು ನಾನು ಪಿರಮಿಡ್ ವ್ಯಾಲಿಗೆ ಫಸ್ಟ್ ಟೈಮ್ ಬಂದಾಗ ಧ್ಯಾನ ಅಂದರೆ ಏನು ಅಂತ ಫಸ್ಟು ಗೊತ್ತಿರಲಿಲ್ಲ ನನಗೆ. ಯಾವಾಗ ಶೋಭಾ ನನಗೆ ಪರಿಚಯ ಮಾಡಿದ್ಲು, ಆ ಪರಿಚಯ ಮಾಡಿದಾದಮೇಲೆ ಒಂದೊಂದು ಹೆಜ್ಜೆನೇ ಮುಂದೋಗ್ತಾ ಅದೊಂಥರ ಅದ್ಭುತ ಅನುಭವಗಳಾಗೋಕ್ಕೆ ಶುರುವಾಯಿತು. ಫಸ್ಟ್ ಟೈಮ್ ಈ ಪಿರಮಿಡ್ ವ್ಯಾಲಿಗೆ ಬಂದಮೇಲೆ ಅಲ್ಲಿ ಕಿಂಗ್ ಚೇಂಬರಲ್ಲಿ ಕೂತ್ಕೊಂಡ್ಮೇಲೆ ಅಲ್ಲಿ ಒಂಥರ ಅದ್ಭುತ, ಎಷ್ಟು ಅದ್ಭುತ ಅಂದರೆ ಯಾವುದೋ ಒಂದು ಪ್ರಪಂಚಕ್ಕೆ ಹೋದಾಗೆ ಅನುಭವ ಆಯಿತು. ಬೈ ಚಾನ್ಸ್ ಪತ್ರಿಜಿ ಅವ್ರು ಇದ್ದಿದ್ರೆ ಅವ್ರನ್ನೂ ಆಶೀರ್ವಾದ ತೊಗೊಂಡು ಅವ್ರ ಹತ್ರ ಒಂದು ಸ್ವಲ್ಪ ಮಾತಾಡಿ ಅವ್ರ ಅನುಭವಗಳನ್ನ, ನಮ್ಮ ಅನುಭವಗಳನ್ನ ಹಂಚ್ಕೊಳೋ ಚಾನ್ಸು ಇದ್ದಿದ್ರೆ ತುಂಬ ಚೆನ್ನಾಗಿರ್ತಾಯಿತ್ತು. ಆದರೆ ಸದ್ಯಕ್ಕೆ ಇವಾಗ ಅವರಿಲ್ಲ. ಆದರೂ ನಮ್ಮಲ್ಲಿ ಇದ್ದಾರೆ ಅಂತ ತಿಳ್ಕೊಂಡು ನಾವು ಈ ಧ್ಯಾನ ಕೇಂದ್ರಕ್ಕೆ ಬಂದು ಅವ್ರದ್ದು ಹತ್ರ ಸೇವೆ ಮಾಡೋಣ ಅಂತ ನಮ್ಮದೊಂದು ಇಚ್ಛೆ ಮೇಲೆ ಇಲ್ಲಿ ಬಂದಿದ್ದೀವಿ. ಧ್ಯಾನದ ಅನುಭವ ಬಂದು ಒಂದೊಂದು ಹಂತಕ್ಕೂ ಹೋದಾಗ್ಲೂ ಒಂದೊಂದು ರೀತಿ ಅನುಭವ ಆಗುತ್ತೆ, ಹೊಸ ಅನುಭವಗಳು ಆಗ್ತಾಯಿದೆ. ಮುಂದೆ ಇನ್ನೂ ಒಳ್ಳೊಳ್ಳೆ ಅನುಭವ ಆಗಲಿ ಅಂತ ನಾನು ಪತ್ರಿಜಿಯವ್ರ ಪ್ರಾರ್ಥನೆ ಮಾಡ್ತಾ ಈ ಮಾತನ್ನು ಮುಗಿಸ್ತಿದ್ದೀನಿ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.